ಸಮಸ್ಯೆ ಬೆಂಗಳೂರಲ್ಲಿ ಇದೆ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಒಪ್ಕೊಂಡಿದ್ದಾರೆ, ಪದೇ ಪದೇ ಒಪ್ಕೊಂಡಿದ್ದಾರೆ. ಬೆಂಗಳೂರಿನ ದೇವರೇ ಇಳಿದು ಬಂದರೂ ಕೂಡ ನಾವು ಇದನ್ನು ಸರಿ ಮಾಡೋಕ್ಕಾಗಲ್ಲ, ಅಷ್ಟು ಬೇಜಾರಾಗಿದೆ ಅಂತಲೂ ಕೂಡ ತಮ್ಮ ಅಸಹಾಯಕತೆ ಜೊತೆಗೆ ಬೇಜಾರನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಅವ್ರು ಕೇಳ್ತಾ ಇರೋದು ನಾವೆಲ್ಲ ಒಟ್ಟಾಗಿ ನಾವು ಈ ಸಮಸ್ಯೆನ ಬಗೆಹರಿಸೋಣ. ಈಗಾಗಲೇ 10,000ಕ್ಕಿಂತ ಹೆಚ್ಚಿನ ಒಂದು ಪಾತೋಲ್ಸ್ಗಳು ಬೆಂಗಳೂರು ಇದ್ದಾವೆ. ನಾವು ಈಗಾಗಲೇ 5,000ಕ್ಕಿಂತ ಹೆಚ್ಚಿನ ಪಾತೋಲ್ನ ಮುಚ್ಚಿದ್ದೀವಿ. ಅದಕ್ಕೆ ಈಗಾಗಲೇ GBA ಆಗಿದೆ. ಸೊ 5 ಪಾಲಿಕೆಗಳಾಗಿದ್ದಾವೆ. ಅದರ ಒಂದು ಕಾರ್ಯೋನ್ಮುಖ ನಡೀತಾ ಇದೆ, ಕಾರ್ಯ ತುಂಬ ವೇಗವಾಗಿ ಆಗ್ತಾ ಇದೆ, ಅಧಿಕಾರ ವಿಕೇಂದ್ರೀಕರಣ ಆಗ್ತಾ ಇದೆ. ಸೊ ಹಾಗಾಗಿ ಚಿಂತೆ ಮಾಡೋ ಅಗತ್ಯ ಇಲ್ಲ. ಪದೇ ಪದೇ ಇದನ್ನೇ ನಾವು ತೋರಿಸ್ಬಿಟ್ಟು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಾನ ಮರ್ಯಾದೆನ ಹರಾಜಾಗ್ತಾ ಇದ್ದೀರಾ. ಬೆಂಗಳೂರು ಹೊಡಿತಾ ಇದ್ದೀರಾ ನೀವು. ಅಂದ್ರೆ ತಿಂಗಳಲ್ಲಿ ಒಂದ್ಸರಿ ಟ್ವೀಟ್ ಮಾಡಿ, ತಿಂಗಳಲ್ಲಿ ಒಂದ್ಸರಿ ಹೇಳಿ, 2 ತಿಂಗಳಿಗೆ ಒಂದ್ಸರಿ ಹೇಳಿ, 3 ತಿಂಗಳಿಗೆ ಒಂದ್ಸರಿ ಹೇಳಿ, 4 ತಿಂಗಳಿಗೆ ಒಂದ್ಸರಿ ಹೇಳಿ, ಪದೇ ಪದೇ ಹೇಳ್ಬೇಡಿ ಅಂತನಾ? ಸೊ ಅದೇ ಟೈಮ್ ಲಿಮಿಟ್ ಅಂದ್ರೆ ನೀವು 1 ತಿಂಗಳು ಹೇಳಾದ್ಮೇಲೆ 1 ತಿಂಗಳಲ್ಲಿ ಏನೂ ಪ್ರೋಗ್ರೆಸ್ ಆಗಿಲ್ಲ ಅಂದ್ರೆ ಇನ್ನೊಂದು ತಿಂಗಳಿಗೆ ಒಂದು ಸ್ಟೇಟ್ಮೆಂಟ್ ಒಂದು ಟ್ವೀಟ್ ಮಾಡಬಾರ್ದಾ?